ಇಂದು ಅತಿ ಮುಖ್ಯವಾಗಿ ನಾವು 50 ಪೈಸೆಯ ಅಂದರೆ ಅತ್ಯಂತ ಬೆಲೆ ಬಾಳ್ತಕ್ಕಂತಹ ಕಮ್ಯುನಿಟೇಟಿವ್ ಕಾಯಿನ್ ಇವನ್ನು ನಾವು ನೋಡೋಣಂತೆ. ಅಂದರೆ ಸ್ಮಾರಕ ನಾಣ್ಯಗಳು 1964ರಿಂದ ಬಂದು 1997ರವರೆಗೂ ಕೂಡ ಈ ಒಂದು ಕಾಯಿನ್ಗಳು ಬಂದಿದ್ದಾವೆ. ಒಟ್ಟು 10 ಪ್ರಕಾರದ ಈ ಕಾಯಿನ್ಗಳು ನಮಗೆ ನೋಡೋದಕ್ಕೆ ಸಿಗ್ತವೆ. ಈ ಅಷ್ಟು ಕಾಯಿನ್ಗಳನ್ನು ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಜೊತೆಗೆ ಮುಖ್ಯವಾಗಿ ನಿಮಗೆ ಹೇಳಬೇಕಂದ್ರೆ ಈ ಕಮ್ಯುನಿಟೇಟಿವ್ ಕಾಯಿನ್ಗಳ ಬಗ್ಗೆ ಸುಮಾರು 1 ವರ್ಷದ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ಮೇಲೆ ಐ ಬಟನಲ್ಲಿ ನೀವು ಆ ರೇಟ್ಗಳನ್ನು ಚೆಕ್ ಮಾಡ್ಕೊಂಬರ್ರಿ. 1 ವರ್ಷದಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗಿದ್ದಾವೆ, ಪ್ರತಿ ಕಾಯಿನ್ಗಳು ಕೂಡ ಹೇಗೆ ತಮ್ಮ ಬೆಲೆಯನ್ನು ಹಾಗೆ ಇದಾವೆ ಅಥವಾ ಅವು ಎಷ್ಟು ಪಟ್ಟು ಜಾಸ್ತಿ ರೇಟ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನೀವು ನೋಡಬಹುದು. ಇವತ್ತಿನ ಈ ನಾಣ್ಯಗಳಲ್ಲಿ ಒಂದು ನಾಣ್ಯ ಸುಮಾರು 4,000 ರಿಂದ 5,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ನಾಣ್ಯ ಇದೆ. ಅದು ಯಾವುದು ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನೋಡೋಣಂತೆ. ಮೊಟ್ಟ ಮೊದಲ ಬಾರಿಗೆ ಸ್ಥೂಲವಾಗಿ ಹೇಳಬೇಕಂದ್ರೆ ಇವು 3 ಕಾಯಿನ್ಗಳು ಪ್ಯೂರ್ ನಿಕ್ಕಲಿಂದ ಆದಂತಹ ಈ ಆರಂಭದ ನಾಣ್ಯಗಳು. ಇದು 64 ಅಂತ 2 ಕಾಯಿನ್ಗಳು ನಾವು ಜವಾಹರ್ಲಾಲ್ ನೆಹರು ಅವರ ಕಾಯಿನ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಇಂಗ್ಲೀಷ್ ಲೆಜೆಂಡಲ್ಲಿದೆ, ಇನ್ನೊಂದು ಹಿಂದಿ ಲೆಜೆಂಡಲ್ಲಿದೆ. ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನೆಂದರೆ ಮೊದಲು ಇಂಗ್ಲೀಷ್ ಲೆಜೆಂಡಲ್ಲಿ ಬಂದಿತ್ತು 1964ರಲ್ಲಿ. ತುಂಬ ವಿಮರ್ಶೆಗಳು ಕೇಳಿಬಂದಿದ್ದರಿಂದ ಹಿಂದಿ ಲೆಜೆಂಡಲ್ಲೂ ಕೂಡ ಈ ಕಾಯಿನ್ಗಳು ನಂತರ ಬಂದವು. ಇವತ್ತು ಈ ಕಾಯಿನ್ಗಳ ಬೆಲೆ ಹೆಚ್ಚೇನೂ ಇಲ್ಲ, ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಅದೇ ರೇಟಿಗೆ ಇದ್ದಾವೆ. ಅಂದರೆ UNC ಕಂಡೀಷನಲ್ಲಿ 50 ರಿಂದ 60 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಕಾಯಿನ್ಗಳಿವು. 1964ರ ಕಲ್ಕತ್ತಾ ಮಿಂಟ್ ಮಾರ್ಕ್ನ ಒಂದು ನಾಣ್ಯ ಏನಿದೆ ಇದ್ರ ಸ್ವಲ್ಪ 100 ರೂಪಾಯಿವರೆಗೂ ಬೆಲೆ ಬಾಳ್ತಕ್ಕಂಥ ಒಂದು ನಾಣ್ಯ ಆಗಿ ಮಾರ್ಪಟ್ಟಿದೆ. ಇಷ್ಟೇ ಇದರ ಒಂದು ವಿಶೇಷ. ಇದು ಸುಮಾರು 5 ಗ್ರಾಮ್ ತೂಕದ 24 mm ಸರ್ಕ್ಯುಲರ್ ಶೇಪ್ನ ಈ ಕಾಯಿನ್ಗಳು ಪ್ಯೂರ್ ನಿಕ್ಕಲಿಂದ ಆದಂಥವು. ಮತ್ತು 1969ರಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮಶತಾಬ್ದಿಗೋಸ್ಕರ ಬಂದಂಥ ಈ ನಾಣ್ಯ ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮಿಂಟಾಗಿರೋದ್ರಿಂದ ಈ ನಾಣ್ಯ ಕೂಡ ಇವತ್ತಿನ ದಿನದಲ್ಲಿ ತುಂಬ ಕಾಮನ್ ಆದಂತಹ ನಾಣ್ಯ. ಇದು ಕೂಡ UNC ಕಂಡೀಷನಲ್ಲಿ ನಾವು ಕೊಂಡ್ಕೋಬೇಕಪ್ಪ ಅಂದರೆ ಒಂದು 50 ರಿಂದ 60 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ನಾಣ್ಯ. ಮತ್ತು ಅದರ ನಂತರ ನಮಗೆ ಸ್ವಾತಂತ್ರ್ಯೋತ್ಸವ ಬಂದು 25 ವರ್ಷದ ಏನು ಆಚರಣೆ ಇತ್ತೋ ಆ ಆಚರಣೆಗೆ ಸಂಬಂಧಪಟ್ಟಂತಹ ಒಂದು ನಾಣ್ಯ ಇದು ಇಲ್ಲಿದೆ ನೋಡಿರಿ. 25th ಆ್ಯನಿವರ್ಸರಿ ಆಫ್ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು. ಈ ನಾಣ್ಯ ಇವತ್ತಿಗೆ ಸ್ವಲ್ಪ ರೇರ್ ಆಗಿದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಲಾಸ್ಟ್ ಇಯರ್ ನಾವು ಇವು 50 ರೂಪಾಯಿ UNC ಕಂಡೀಷನಲ್ಲಿ ಅಂತ ಮಾತಾಡಿದ್ವಿ. ಬಾಂಬೆ ಮಿಂಟ್ನ ಕಾಯಿನ್ನು ಇವತ್ತು 100 ರೂಪಾಯಿ UNC ಕಂಡೀಷನಲ್ಲಿ. ಕಂಡೀಷನ್ ಚೆನ್ನಾಗಿರಬೇಕು. ಇದು ಸ್ವಲ್ಪ ಎಕ್ಸ್ಟ್ರಾ ಫೈಲ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರಬೇಕು. ಈಗ ತಾನೇ ಮಿಂಟಿಂದ ಹೊರಗಡೆ ಬಂದಿದ್ದ ಥರ ಇದ್ದರೆ ಇದು ಕಾಮನ್ ಕಾಯಿನ್ ಆಗಿದ್ದರೂ ಕೂಡ ಹೈದರಾಬಾದ್ ಮಿಂಟಿಂದ ಈ ಒಂದು ಕಾಯಿನ್ನ ಒಂದು ದರ ಇವತ್ತಿನ ದರ 150 ರೂಪಾಯಿ ಇದೆ. ನೆಕ್ಸ್ಟ್ ಕಾಯಿನ್ನು ಅದು 1973ರಲ್ಲಿ ಬಂದಂತಹ ಕಾಯಿನ್ನು ಗ್ರೋ ಮೋರ್ ಫುಡ್ ಅಂತಕ್ಕಂಥ ಕಾನ್ಸೆಪ್ಟಿಂದ ಬಂದಿರತಕ್ಕಂಥ ಕಾಯಿನ್ನು. ಇದು ಈ ಒಂದು ಸುಂದರವಾದ ಕಾಯಿನ್ನು ಕೂಡ ಇವತ್ತಿನ ದಿನದಲ್ಲಿ ಲಾಸ್ಟ್ ಇಯರ್ ಇದನ್ನು ಕೂಡ ನಾನು ಏನಂತ ಹೇಳಿದ್ದೆ 50 ರೂಪಾಯಿ ಅಂತ ಹೇಳಿದ್ದೆ. ಅಧಿಕ್ ಅನ್ನು ಉಗಾವ ಅಂತ ಹಿಂದಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಗಮನಿಸ್ಬೋದು. ಇದು ಕೂಡ ಬಾಂಬೆ ಮತ್ತು ಕಲ್ಕತ್ತಾ 2 ಮಿಂಟ್ಗಳಿಂದ ಬಂದಂತಹ ಒಂದು ಕಾಪರ್ ನಿಕ್ಕಲ್ನ ಕಾಯಿನು. ಮೊದಲ 3 ಕಾಯಿನ್ಗಳು ಏನಿದಾವೋ ಈ 3 ಕಾಯಿನ್ಗಳು ಪ್ಯೂರ್ ನಿಕ್ಕಲಿಂದ ಬಂದಂಥ ಕಾಯಿನ್ಗಳು. ನಂತರ ದಿನಗಳಲ್ಲಿ ಕಾಪರ್ ನಿಕ್ಕಲ್ನಿಂದ ಬಂದಂಥ ಕಾಯಿನ್ಗಳಿವು. ಈ ಒಂದೇ ಒಂದು ಕಾಯಿನು, ಕೊನೆಯ ಕಾಯಿನ್ ಮಾತ್ರ ಈ ಕಾಯಿನು ಕೂಡ ರೇಟ್ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನಾನೀಗ ವಿವರಣೆಯನ್ನು ಕೊಡ್ತೀನಿ ಕೊನೆಗೆ. ಈ ಕಾಯಿನು ಕೂಡ ಮಾತ್ರ FSS ಅಲ್ಲಿ ಬಂದಂತಹ ಕಾಯಿನ್. ಇದನ್ನು ನೀವು ಬಳಸಿರ್ಬೋದು ಅಥವಾ ನೋಡಿರಬಹುದು. ತುಂಬ ಕಾಮನ್ ಆಗಿ ನಾವು ನೋಡಿರ್ತಕ್ಕಂತಹ ಒಂದು ಕಾಯಿನು. ಇದರ ಬೆಲೆಯನ್ನು ನಾವು ಮಾತಾಡ್ತಾ ಇದ್ವಿ. ಇದರ ಬೆಲೆ ಏನಪ್ಪ ಅಂದರೆ ಬಾಂಬೆ ಮಿಂಟ್ ಮಾರ್ಕಲ್ಲಿದ್ದರೆ ಇದು 100 ರೂಪಾಯಿ. ಮತ್ತು ಇದು ಕಲ್ಕತ್ತಾ ಅಂದರೆ ಏನು ಮಿಂಟ್ ಇಲ್ದಂಗೆ ಇದ್ದರೆ ಇಲ್ಲಿ ಇಯರ್ನ ಕೆಳಗಡೆ ಇದು ಬಾಂಬೆ ಮಿಂಟಿನ ನೋಡಿರಿ 1973 ಕೆಳಗಡೆ ಬಾಂಬೆ ಮಿಂಟ್ನ ಡೈಮಂಡ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ. ಇದು ಇಲ್ದಿದ್ರೆ ಇದರ ಬೆಲೆ 150 ರೂಪಾಯಿ UNC ಕಂಡೀಷನಲ್ಲಿ. ಈ ಕಂಡೀಷನಲ್ಲ, UNC ಕಂಡೀಷನಲ್ಲಿ ಏನು ರೇಟ್ ಹೇಳ್ತಾ ಇದ್ರು ಕೂಡ ಅದು ಫೈನಲಾಗಿ ತುಂಬ ಚೆನ್ನಾಗಿರ್ತಕ್ಕಂಥ ಕಾಯಿನ್ಗಳು ಇಲ್ಲಿದ್ದಾವೆ ನೋಡಿರಿ. ಇಲ್ಲಿ ಈ ಕಾಯಿನ್ಗಳಿಗಿಂತ ತುಂಬ ಚೆನ್ನಾಗಿರಬೇಕು, ಈ ಕಾಯಿನ್ಗಳಿಗಿಂತ ಇನ್ನೂ ಚೆನ್ನಾಗಿರಬೇಕು ಈ ಥರದ ಕಾಯಿನ್ಗಳು. ಇವು 3 ಕಾಯಿನ್ಗಳು ನೋಡಿರಿ, ಅಲ್ಲಿರ್ತಕ್ಕಂಥ ಕಾಯಿನ್ ಸಹ ಎಲ್ಲವೂ ಕೂಡ ಬಾಂಬೆ ಮಿಂಟ್ ಮಾರ್ಕಿಂದು. ಇಲ್ಲೇ ಗೊತ್ತಾಗುತ್ತೆ ಕಲ್ಕತ್ತಾ ಮಿಂಟ್ ಮಾರ್ಕಿಂದು ಸ್ವಲ್ಪ ಸ್ಕೇರ್ ಲೆವೆಲಿನ ಕಾಯಿನ್ ಅಂತ. ಅದು ಇವತ್ತು 150 ರೂಪಾಯಿ ಅದರ ಬೆಲೆ ಇದೆ.
ನೆಕ್ಸ್ಟ್ ಇವತ್ತಿನ ಅತಿ ಮುಖ್ಯವಾದಂತಹ ಕಾಯಿನ್ ಇದು. ಯಾವುದು? ನ್ಯಾಷನಲ್ ಇಂಟಿಗ್ರೇಷನ್ನ 1982ರಲ್ಲಿ ಬಂದಂತಹ ಈ ಕಾಯಿನು. ಈ ಕಾಯಿನ್ನು ಬಾಂಬೆ ಮತ್ತು ಕಲ್ಕತ್ತಾ ಮಿಂಟ್ ಮಾರ್ಕ್ಗಳಿಂದ ಬಂದಿತ್ತು. ಇವತ್ತು ಬಾಂಬೆನ ಮುಂಬೈ ಅಂತ ಹೇಳ್ತೀವಲ್ವಾ, 2 ಮಿಂಟ್ ಮಾರ್ಕಿಂದ ಬಂದಿತ್ತು. ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಯಾವ ಮಿಂಟ್ ಮಾರ್ಕ್ ಇದು? ಬಾಂಬೆ ಮಿಂಟ್ ಮಾರ್ಕು. ಬಾಂಬೆದು ತುಂಬ ನಾರ್ಮಲ್ ಆದಂಥದ್ದು. ಹೆಚ್ಚೆಂದರೆ UNC ಕಂಡೀಷನಲ್ಲಿ 45 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಒಂದು ಕಾಯಿನ್ನು. ಲಾಸ್ಟ್ ಇಯರ್ ನಾನು ಇದನ್ನು 1,500 ರೂಪಾಯಿ ಹೇಳಿದ್ದೆ. ಯಾವುದು? ಕಲ್ಕತ್ತಾ ಮಿಂಟಿನ ಕಾಯಿನ್ನು. ಇಲ್ಲಿ ಕಲ್ಕತ್ತಾ ಮಿಂಟ್ನ ಕಾಯಿನ್ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಆದರೆ UNC ಕಂಡೀಷನಲ್ಲಿ ಇವತ್ತಿನ ದಿನದಲ್ಲಿ ಈ ಕಾಯಿನ್ನು ನಿಜವಾಗ್ಲೂ ಕೂಡ ಹೆಚ್ಚು ಬೆಲೆ ಬಾಳ್ತಾ ಇದೆ. ಇಲ್ಲಿ ಯಾವ ಮಿಂಟ್ ಮಾರ್ಕು ಕೂಡ ಇಲ್ಲ ನೋಡ್ರಿ. ಅಲ್ಲಿ ಇದೆಲ್ಲವೂ ಕೂಡ ಈ ಹಳೇದಾಗಿರೋದ ಒಂದು ಇವು ಪಾರ್ಟ್ಗಳು. ನಿಮಗೆ ಇಲ್ಲಿ ಬಾಂಬೆ ಮಿಂಟ್ ಮಾರ್ಕ್ನ ಇದನ್ನು ತೋರಿಸ್ತೀನಿ. ಬಾಂಬೆ ಮಿಂಟ್ ಮಾರ್ಕ್ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇದೆ. ಇದು 50 ರೂಪಾಯಿ ಬೆಲೆ ಬಾಳ್ತಕ್ಕಂಥ UNC ಕಂಡೀಷನಲ್ ಕಾಯಿನ್. ಆದರೆ ಇದು ಇವತ್ತು ಬುಕ್ ಪ್ರೈಸೇ ಇವತ್ತು 2,500 ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಈಗ ಇದು ಹೆಚ್ಚು ಅಂದರೆ ಒಂದು ಆರೋಪ ಏನಿದೆ ಅಂದರೆ ಈ ಸಲದ ಬುಕ್ಕು ತುಂಬ ಲೇಟಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಒಂದು. ಇನ್ನೊಂದು ಏನಪ್ಪ ಅಂದರೆ ತುಂಬ ಬೆಲೆ ಬಾಳ್ತಕ್ಕಂತಹ, ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಇದರ ನ್ಯಾಷನಲ್ ಇಂಟಿಗ್ರೇಷನ್ನ ಕಾಯಿನ್ಗೆ ಮಾರ್ಕೆಟಲ್ಲಿ 4,000 ರೂಪಾಯಿಂದ 5,000 ರೂಪಾಯಿ ಬೆಲೆ ಬಾಳ್ತಾ ಇದೆ. ಆದರೆ ಬುಕ್ಕಲ್ಲಿ ಯಾವುದೋ ಒಂದು ಕಾರಣದಿಂದ ಅವರು ಕಡಿಮೆ ಬೆಲೆನ ಕೋಟ್ ಮಾಡಿದ್ದಾರೆ. ಮೋಸ್ಟ್ಲಿ ಇವನ್ನೆಲ್ಲವನ್ನು ಕೂಡ ಅವರು ಕಡಿಮೆ ರೇಟಿಗೆ ಕೊಂಡ್ಕೊಂಡು ಮುಂದಿನ ವರ್ಷ ಅದರ ರೇಟ್ ಜಾಸ್ತಿ ಮಾಡ್ಬೋದು ಅಂತಕ್ಕಂಥ ಒಂದು ಆರೋಪ ಕೂಡ ಈ ವರ್ಷದ ಈ ಸಾಯಿನಾಥ್ ರೆಡ್ಡಪ್ಪ ಅವರ ಪುಸ್ತಕದ ಬಗ್ಗೆ ಇದೆ. ಒಂದು ಆರೋಪ ಅಷ್ಟೇ. ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳಿದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಈ ಕಾಯಿನ್ಗಳು ನಿಮ್ಮಲ್ಲಿದ್ದರೆ ಕಡಿಮೆ ರೇಟಿಗೆ ಸದ್ಯಕ್ಕೆ ಮಾರಬೇಡ್ರಿ. ಯಾವುವು? ಈ ರೀತಿಯ ಒಂದು ನ್ಯಾಷನಲ್ ಇಂಟಿಗ್ರೇಷನ್ನ ಕಲ್ಕತ್ತಾ ಮಿಂಟ್ನ ಕಾಯಿನ್ಗಳನ್ನ ಕಡಿಮೆ ರೇಟಿಗೆ ಮಾರಬೇಡ್ರಿ. ಇದು ಇನ್ನೂ ಸ್ವಲ್ಪ ಜಾಸ್ತಿ ರೇಟ್ ಆಗೋಂಥ ಚಾನ್ಸಸ್ ಇದೆ. ಹೇಳ್ತಿದ್ದಾರಲ್ವ UNC ಕಂಡೀಷನ್, ಇದು ಬಿಡ್ರಿ ಫೈನ್ ಕಂಡೀಷನ್ ಇದೆ. UNC ಕಂಡೀಷನಲ್ಲಿ ನೀವು ಇದನ್ನು ಎಷ್ಟಕ್ಕೆ ಮಾರ್ಬೋದು? 5,000 ರೂಪಾಯಿವರೆಗೂ ಮಾರಬಹುದಂತೆ. ಆದರೆ ಇವತ್ತಿನ ದಿನಗಳಲ್ಲಿ ಈ ಥರದ ಕಾಯಿನ್ಗಳನ್ನೇ ಪಾಲಿಷ್ ಮಾಡಿಬಿಟ್ಟು UNC ಕಾಯಿನ್ನು, BUNC ಕಾಯಿನ್ನು, ಆಲ್ಮೋಸ್ಟ್ UNC ಕಾಯಿನ್ನು ಅಂತಕ್ಕಂಥದ್ದನ್ನೆಲ್ಲ ಮಾರ್ತಿದ್ದಾರೆ ನೋಡಿರಿ. ಇದರಲ್ಲಿ ಅಕ್ಷರಗಳು ಸ್ಪಷ್ಟವಾಗಿದ್ದಾವೆ, ಎಲ್ಲವೂ ಸ್ಪಷ್ಟವಾಗಿದ್ದಾವೆ. ನಾನು ಮೊದಲೇ ಹೇಳಿದ್ದೆ, ಯಾವ ಕಾರಣಕ್ಕೂ ಕೂಡ ಆ್ಯಂಟಿಕ್ನ ಈ ಥರದ ಕಾಯಿನ್ಗಳು ಯಾವ ಕಾರಣಕ್ಕೂ ಕೂಡ ನಾವು ಕ್ಲೀನ್ ಮಾಡಬಾರ್ದು. ಅದರ ರೇರಿಟಿ ಅಂತಕ್ಕಂಥದ್ದು ಹೋಗುತ್ತೆ ಅಂತ ನಾನು ಹೇಳಿದ್ದೆ. ಅದನ್ನು ನೀವು ನೆನಪಲ್ಲಿಟ್ಕೋಬೇಕು. ಮತ್ತು ಪಾಲಿಷ್ ಆಗಿರ್ತಕ್ಕಂಥ ಕಾಯಿನ್ಗಳನ್ನ ನೀವು ಹೆಚ್ಚಿನ ರೇಟಿಗೆ ಕೊಟ್ಟು ತಗೋಬಾರ್ದು. ಅದು ಇದನ್ನು ಪಾಲಿಷ್ ಮಾಡಿದರೆ ಇದರ ರೇಟಿಗಿಂತ ಕಡಿಮೆ ರೇಟಿಗೆ ಹೋಗುತ್ತೆ. ಹಾಗಾಗಿ ನಾವು ಇಷ್ಟು ರೇರಿಟಿ ಇರ್ತಕ್ಕಂಥ ಕಾಯನ್ನು ಕೂಡ ನಾನು ಹೀಗೆ ಹಾಕಿಟ್ಟಿದ್ದೀನಿ ಅಂದರೆ ಅದು ಹೀಗೇ ಚೆನ್ನ, ಹೀಗೇ ಅದಕ್ಕೆ ಹೆಚ್ಚಿನ ಬೆಲೆ. ನೆಕ್ಸ್ಟ್ ಕಾಯಿನ್ನ ನಾವು ನೋಡೋದಾದರೆ ಗೋಲ್ಡನ್ ಜೂಬ್ಲಿ ಆಫ್ ರಿಸರ್ವ್ ಬ್ಯಾಂಕಿನ ಕಾಯಿನ್ನು. ಇದು ಕೂಡ ಅವತ್ತಿಗೆ 3 ಮಿಂಟ್ಗಳು ಮಾತ್ರ ಇದು 1985ರಲ್ಲಿ. ಯಾವ್ಯಾವವು? ಬಾಂಬೆ, ಕಲ್ಕತ್ತಾ ಮತ್ತು ಹೈದರಾಬಾದ್. ಇಲ್ಲಿ ಬಾಂಬೆ ಮತ್ತು ಹೈದರಾಬಾದ್ನ ಕಾಯಿನ್ಗಳು ಕಾಮನ್ ಕಾಯಿನ್ಗಳು. ಇದು ಹೈದರಾಬಾದ್ನ ಕಾಯಿನ್ ನೋಡ್ರಿ. ಇಯರ್ನ ಕೆಳಗೆ ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ? ಸ್ವರ್ಣ ಜಯಂತಿ ಅಂತ ಇದೆ, ಗೋಲ್ಡನ್ ಜೂಬ್ಲಿ ಅಂತ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಇದೆ. ಇದು ಇವತ್ತು ಸ್ಕೇರ್ ಮಟ್ಟದ ಕಾಯಿನ್ನು. ಒಂದು 300 ರೂಪಾಯಿವರೆಗೂ ಇದರ UNC ಕಂಡೀಷನಲ್ಲಿ ಈ ಒಂದು ಕಾಯಿನ್ ಇದೆ. ಆದರೆ ಇದೇ ಬಾಂಬೆ ಮಿಂಟ್ ಮಾರ್ಕಿಂದಿದ್ದರೆ ಅದು 100 ರೂಪಾಯಿ ಮಾತ್ರ. ಆದರೆ ಕಲ್ಕತ್ತಾದ ಒಂದು ಕಾಯಿನ್ನು ಇವತ್ತಿನ ದಿನಗಳಲ್ಲಿ ತುಂಬ ರೇರ್ ಆಗಿದೆ ಅಂತೆ. ಕಲ್ಕತ್ತೆಯ ಒಂದು ಕಾಯಿನ್ನು ಎಷ್ಟು ಅದರ ಬೆಲೆ? ಸುಮಾರು 1,500 ರೂಪಾಯಿವರೆಗೂ ಹೋಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಅದರ ಬಗ್ಗೆ ಇರ್ತಕ್ಕಂಥ ಮಾತು. ಇಲ್ಲಿರ್ತಕ್ಕಂತಹ ಹೆಚ್ಚು ಕಡಿಮೆ ಎಲ್ಲ ಕಾಯಿನ್ಗಳು ಕೂಡ ಇಲ್ಲ ಬಾಂಬೆ ಮಿಂಟ್ ಮಾರ್ಕ್ನವು ಅಥವಾ ಹೈದರಾಬಾದ್ ಮಿಂಟ್ ಮಾರ್ಕ್ನವು ಇದ್ದಾವೆ. ಆದರೆ ಇವು UNC ಕಂಡೀಷನಲ್ಲಿದ್ದು ಕಲ್ಕತ್ತಾ ಮಿಂಟ್ ಮಾರ್ಕ್ ಸಂಬಂಧಪಟ್ಟದ್ದಾಗಿದ್ದರೆ ಎಷ್ಟು? 1,500 ರೂಪಾಯಿ ಬೆಲೆ ಇದೆ. ಇನ್ನು ಇಂದಿರಾ ಗಾಂಧಿ ಕಾಯಿನ್ನು ಇವು 3 ಮಿಂಟ್ ಮಾರ್ಕ್ಗಳಿಂದ ಮಿಂಟ್ ಆಗಿತ್ತು. ಸ್ವಲ್ಪ ಹೈದರಾಬಾದ್ನ ಮಿಂಟು ಸ್ವಲ್ಪ ರೇರ್ ಅಂತಾರೆ, ಅದನ್ನು ನಾವು ನೋಡಬೇಕು. ಹೆಚ್ಚಂದರೆ ಒಂದು 30 ರೂಪಾಯಿಗೆ ಈ ಒಂದು ಕಾಯಿನ್ನು ನಾವು ಕೊಂಡ್ಕೋಬೇಕಂದ್ರೂ ಕೂಡ ಸಿಗುತ್ತೆ. ಸೊ ತುಂಬ ಕಾಮನ್ ಆದಂತಹ ಕಾಯಿನ್ನು. 1986ರಲ್ಲಿ ಬಂದಂತಹ ವರ್ಲ್ಡ್ ಫುಡ್ಡಿಗೆ ಸಂಬಂಧಪಟ್ಟಂತಹ ಫಿಶರೀಸ್ ಕಾಯಿನ್ ಇದು. ಮತ್ಸ್ಯ ಉದ್ಯೋಗ ಅಂತ ಇದೆ ಮತ್ತು ಇಲ್ಲಿ ಫಿಶರೀಸ್ ಅಂತಕ್ಕಂಥದ್ದಿದೆ. ಈ ಒಂದು ಕಾಯಿನ್ ಕೂಡ ಇವತ್ತು ಕಾಮನ್ ಆದಂಥ ಕಾಯಿನು. ಸ್ವಲ್ಪ ಹೈದರಾಬಾದಲ್ಲಿ ಸ್ಕೇರ್ ಲೆವೆಲಿನ ಕಾಯಿನು. ಈ ಒಂದು ಕಾಯಿನ್ನು ಹೆಚ್ಚೆಂದರೆ UNC ಕಂಡೀಷನಲ್ಲಿ ಒಂದು 100 ರೂಪಾಯಿಯ ಒಂದು ಬೆಲೆ ಇರ್ತಕ್ಕಂಥ, 50 ರೂಪಾಯಿಂದ 100 ರೂಪಾಯಿ ಬೆಲೆ ಇರ್ತಕ್ಕಂಥ ಈ ಕಾಯಿನ್ನು. ನೆಕ್ಸ್ಟು FSS ಕಾಯಿನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇವು ಕೂಡ ಅಂದಿಗೆ 4 ಮಿಂಟ್ಗಳಾಗಿದ್ದವು. ನೋಯ್ಡಾ ಮಿಂಟು ಆ್ಯಡ್ ಆಗಿತ್ತು. ಇಲ್ಲಿ ಮಿಂಟ್ ಮಾರ್ಕ್ ಇಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ ನೋಡಿ. 1947, 1997
ಇದಕ್ಕಿಂತ ಮುಂಚೆ ನಾವು ಇದು 25ನೇ ವರ್ಷದ ಇಂಡಿಪೆಂಡೆನ್ಸ್ನ ಒಂದು ಕಾಯಿನ್ನು ಕೂಡ ನಾವು ನೋಡಿದ್ವಿ. ಅದು ಕಾಪರ್ ನಿಕ್ಕಲಲ್ಲಿ ಬಂದಿತ್ತು. ಇದು ಈ ಒಂದು ಸ್ಟೀಲ್ ಅಥವಾ FSS ಕಾಯಿನಲ್ಲಿ, ಫೆನೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ನ ಕಾಯಿನಲ್ಲಿ ಕೂಡ ಇದು ಬಂತು. ತುಂಬ ಸುಂದರವಾದಂಥ ಈ ಕಾಯಿನು 4 ಮಿಂಟ್ ಮಾರ್ಕ್ಗಳಿಂದ, ಅಂದರೆ ನೋಯ್ಡಾ, ಹೈದರಾಬಾದ್, ಬಾಂಬೆ ಮತ್ತು ಕಲ್ಕತ್ತಾ ಈ 4 ಮಿಂಟ್ ಮಾರ್ಕ್ಗಳಿಂದ ಬಂದಿತ್ತು. ಈ ನೋಯ್ಡಾ ಮತ್ತು ಬಾಂಬೆ ಮಿಂಟ್ನ ಕಾಯಿನ್ಗಳು ತುಂಬ ಕಾಮನ್ ಆದಂಥ ಕಾಯಿನ್ಗಳು ಅಂತ ಹೇಳ್ತಾರೆ. ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ. ಇಲ್ಲಿದ್ದಾವೆ ನೋಡಿರಿ. ಇಲ್ಲೇನು ನನ್ನ ಹತ್ರ ಇನ್ನೊಂದು 50ರಿಂದ 100 ಕಾಯಿನ್ಗಳಿದ್ದಾವೆ. ಮ್ಯಾಕ್ಸಿಮಮ್ ಎಲ್ಲವೂ ಕೂಡ ನೋಯ್ಡಾ ಮತ್ತು ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ ನೋಡಿರಿ, ನೋಯ್ಡಾ ಮತ್ತು ಬಾಂಬೆಗೆ ಸಂಬಂಧಪಟ್ಟಂತಹ ಕಾಯಿನ್ಗಳು. ಇದರಲ್ಲಿ ಹಾಕಿರ್ತಕ್ಕಂಥ ಕಾಯಿನ್ ಕೂಡ ನೀವು ಮಿಂಟ್ ಮಾರ್ಕ್ನ ನೋಡ್ತಾಯಿದ್ದೀರಾ. ಮತ್ತು ಯಾವುದು ಇದರಲ್ಲಿ ಸ್ಕೇರ್ ಲೆವೆಲಿನ ಕಾಯಿನ್ ಅಂದರೆ, ಇದರಲ್ಲಿ ಸ್ಕೇರ್ ಲೆವೆಲಿನ ಕಾಯಿನ್ ಬಂದು ಹೈದರಾಬಾದ್ನ ಮಿಂಟ್ ಕಾಯಿನು, ಅಂದರೆ ಸ್ಟಾರ್ ಮಿಂಟ್ ಮಾರ್ಕ್ ಇದ್ದರೆ. ಬಾಂಬೆ ಮತ್ತು ನೋಯ್ಡಾದು ಕಾಮನ್ ಕಾಯಿನು, ಒಂದು 25 ರೂಪಾಯಿ ಬೆಲೆ ಬಾಳುತ್ತಂತೆ. ಇಲ್ಲಿ ನೀವು ನೋಡ್ತಾ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಭಾಳ ಮುಖ್ಯವಾದಂಥದ್ದು ನೋಡಿರಿ. 1947 ಮತ್ತು 97ರ ಮಧ್ಯದಲ್ಲಿ ಅಲ್ಲಿ ಅಡ್ಗೆರೆ ಇದೆ. ಅಡ್ಡಗೆರೆಯ ಮೇಲೆ ಏನಿರುತ್ತೆ, ಯಾವುದಾದ್ರು ಸ್ಟಾರು ಅಥವಾ ಡಾಟು ಅಥವಾ ಇದಿದ್ದರೆ ಅವು ಕಾಮನ್ ಕಾಯಿನ್ಗಳು. ನಾನು ಈಗೇನು ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ಸ್ಕೇರ್ ಲೆವೆಲಿನ ಮತ್ತು ಸ್ಕೇರ್ ಟು ರೇರ್ ಲೆವೆಲಿನ ಕಾಯಿನು, ಇವೆರಡು ಕಾಯಿನ್ಗಳು. ಈ ಕಾಯಿನ್ಗಳು ಇವತ್ತು UNC ಕಾಯಿನ್ಗಳಾಗಿದ್ದರೆ ನೋಡಿರಿ, 2 ಕಾಯಿನ್ಗಳು ಮಾತ್ರ ಇದ್ದಾವೆ. ನಾನು ಹೇಳಿದ್ನಲ್ಲ, ಇದಕ್ಕಿಂತ ಮುಂಚೆ ಬೇರೆ ಕಾಯಿನ್ಗಳು ನನ್ನ ಹತ್ರ ಸುಮಾರು 100 ಕಾಯಿನ್ಗಳಿದ್ದಾವೆ ಈ ಥರದವು. 2 ನನಗೆ ಯಾವುವು ಕಲ್ಕತ್ತಾ ಮಿಂಟ್ನ ಕಾಯಿನ್ಗಳು ಸಿಕ್ಕಿದ್ದಾವೆ. ಇವು 2 ಕಾಯಿನ್ಗಳು ಸುಮಾರು ಇವತ್ತಿನ ದಿನಗಳಲ್ಲಿ 400 ರೂಪಾಯಿಂದ 500 ರೂಪಾಯಿ ಬೆಲೆ ಬಾಳ್ತಾ ಇದ್ದಾವೆ. ಬುಕ್ಕಲ್ಲೇ 500 ರೂಪಾಯಿ ಪ್ರೈಸನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಸ್ವಲ್ಪ ರೇಟು ಜಾಸ್ತಿ ಆದರೂ ಆಗ್ಬೋದು. ನಿಮ್ಮಲ್ಲಿದ್ದರೆ ಇದನ್ನು ಶೇಖರಣೆ ಮಾಡಿಡ್ರಿ. ಸಿಂಪಲ್, ಯಾವ ಮಿಂಟ್ ಮಾರ್ಕು ಕೂಡ ಇರಬಾರ್ದು. ಅದು ಕಲ್ಕತ್ತಾ ಮಿಂಟಿಂದ ಬಂದಿರತಕ್ಕಂಥ ಕಾಯಿನ್ ಅಂತಕ್ಕಂಥದ್ದು ನಾವು ಕಂಡುಹಿಡಿಬೋದು. ಇದು ಇವತ್ತಿನ ಈ ವಿಶೇಷ ಆಗಿತ್ತು ನೋಡಿರಿ. ಕಲ್ಕತ್ತಾ ಮಿಂಟ್ನ ಮುಖ್ಯವಾಗಿ ಇದರಲ್ಲಿ ಕಲ್ಕತ್ತಾ ಮಿಂಟ್ನ ನಾವು ಇಷ್ಟು ದಿನ ಏನು ನೋಡ್ತಾ ಇದ್ದೀವಿ, ಬೇರೆ ಕಾಯಿನ್ಗಳಲ್ಲಿ ನಾವು ಕಾಮನ್ನಾಗಿ ಹೈದರಾಬಾದ್ ಮಿಂಟು ಅಥವಾ ಬಾಂಬೆ ಮಿಂಟ್ನ ರೇರಿಟಿ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಈ 50 ಪೈಸೆಯ ಕಮ್ಯುಮೇಟಿವ್ ಕಾಯಿನ್ಗಳಲ್ಲಿ ನೀವು ಒಂದು ನೆನಪಲ್ಲಿ ಇಟ್ಕೋಬೇಕು, ಸ್ವಲ್ಪ ಕಲ್ಕತ್ತೆಯ ಕಾಯಿನ್ಗಳು ಸ್ಕೇರು ನೋಡಿರಿ. ಇದು ನ್ಯಾಷನಲ್ ಇಂಟಿಗ್ರೇಷನ್ನ 50 ಪೈಸೆ ಆಗಿರ್ಬೋದು, ಮತ್ತು ಇದು 15th ಇಯರ್ ಆಫ್ ಇಂಡಿಪೆಂಡೆನ್ಸ್ನ ಈ ಒಂದು 1997ರಲ್ಲಿ ಬಂದಿರತಕ್ಕಂಥ FSS ಕಾಯಿನ್ ಆಗಿರ್ಬೋದು. ಎರಡೂ ಕೂಡ ಕಲ್ಕತ್ತೆಯ ಕಾಯಿನ್ಗಳು. ನಾನು ಹೇಳಿದಾಗ ಯಾವ ಸಂಖ್ಯೆಯಲ್ಲಿ ಕಡಿಮೆ ಬಂದಿರ್ತಾವೋ ಆ ಕಾಯಿನ್ಗಳು ನಮಗೆ ರೇರ್ ಆಗ್ತವೆ. ಅಪರೂಪ ಆದಂಥ ಕಾಯಿನ್ಗಳಿಗಷ್ಟೇ ಬೆಲೆ ಇದೆ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ. ಈ ಒಂದು ವಿವರಣೆ ಹೇಗಿತ್ತು ನೋಡಿರಿ. ವರ್ಷದಿಂದ ವರ್ಷಕ್ಕೆ ಇದು ಬದಲಾಗ್ತಕ್ಕಂತಹ ರೇಟ್ಗಳು, ಆ ಮಾರ್ಕೆಟ್ನ ದರಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕಾಯಿನ್ಗಳಲ್ಲಿ ಎಷ್ಟು ಕಾಯಿನ್ಗಳು ನಿಮ್ಮ ಹತ್ರ ಇದ್ದಾವೆ, ಮತ್ತು ಇವನ್ನು ಎಲ್ಲಿ ಮಾರಬೇಕಂದ್ರೆ ತುಂಬ ಸುಲಭವಾಗಿ ಈ ರೀತಿಯ ಕಾಯಿನ್ಗಳನ್ನು, ರೇರ್ ಕಾಯಿನ್ಗಳನ್ನು, ಯಾವ 500-1000 ರೂಪಾಯಿಗಿಂತ ಜಾಸ್ತಿ ಇರ್ತಾವೆ ಆ ಕಾಯಿನ್ಗಳನ್ನು ಈಸಿಯಾಗಿ ನಾವು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಮಾರ್ಬೋದು. ಮೈಸೂರಲ್ಲಿ ಈ ವರ್ಷದಲ್ಲಿ ಮತ್ತು ಮುಂದಿನ 2025ರ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಕಾಯಿನ್ ಎಕ್ಸಿಬಿಷನ್ ಇರ್ತಾ ಇದೆ. ಅಲ್ಲಿ ಆರಾಮಾಗಿ ಅವತ್ತಿನ ದಿನಕ್ಕೆ ಇನ್ನು ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು ರೇಟು. ಅವತ್ತಿನ ದಿನಕ್ಕೆ ಈ ಕಾಯಿನ್ಗಳನ್ನು ಈಸಿಯಾಗಿ ನಾವೇನು ಮಾಡ್ಬೋದು, ಮಾರಾಟ ಮಾಡ್ಬೋದು ಅಂತ ಹೇಳ್ತಾ, ಮಾರಾಟದ ಬಗ್ಗೆ ಹೆಚ್ಚು ಎಂಕ್ವೈರಿಗಳನ್ನು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಯಾರಾದರೂ ನಂಬರನ್ನು ಏನಾದರೂ ಕೂಡ ಕೊಟ್ಟರೆ ಅದು ಕಾಂಟ್ಯಾಕ್ಟ್ ಮಾಡಬೇಡಿ. ಸಂಗ್ರಾಹಕರಾಗ್ರಿ, ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ರಿ. ಈ ಮಾರ್ತಕ್ಕಂಥದ್ದು ತುಂಬ ಈಸಿ ಕೆಲಸ. ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮತ್ತೆ ಸಿಗೋಣ. ಧನ್ಯವಾದಗಳು.